ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ ಏನ್ ಮಾಡ್ತಾ ಇದೀರಾ? ಯಾರನ್ನ ಕರೆಸ್ತಾ ಇದ್ದೀರಾ? ಏನಪ್ಪ ವಿಶೇಷ? ಸೋಮವಾರದ ವಿಶೇಷ ಕಾರ್ಯಕ್ರಮ. ಇವತ್ತು ವಿಶೇಷವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬ್ರಾಹ್ಮಣರ ಅಡುಗೆ ಮಾಡೋ ಸ್ಪೆಷಲಿಸ್ಟ್ ನಮ್ಮ ಗಣೇಶ್ ಅವರು ಬಂದಿದ್ದಾರೆ. ಮುರಳಿಯವರು ಎಷ್ಟು ದಿನ ಆಯ್ತು ನಮ್ಮನ್ನು ಕರೆಸಿ ನೀವು ಒಂದೊಳ್ಳೆ ಬ್ರಾಹ್ಮಣರ ಅಡುಗೆ ಮಾಡಿಸಿ ಅಂತ. ಖಂಡಿತವಾಗ್ಲೂ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಗಣೇಶ್ ಅವರೇ ಬನ್ನಿ ಸರ್. ನಮಸ್ಕಾರ. ಬನ್ನಿ 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 ಬನ್ನಿ. ಮತ್ತೆ ಆರಾಮ? ಏನೋ ಇವತ್ತು ಫ್ರೀ ಮಾಡ್ಕೊಂಡಿದ್ದೀರಾ, ಅದೇ ನಮ್ಗೆ ಖುಷಿ. ಫ್ರೀ ಮಾಡ್ಕೊಂಡಿದ್ದೀರಾ ಇರಲ್ಲ ಅದು ಫ್ರೀ ಮಾಡ್ಕೊಂಡಿದ್ದೀರಾ, ಬಹಳ ಖುಷಿ ಆಯ್ತು. ಬ್ರಾಹ್ಮಣರ ಅಡಿಗೆಯಲ್ಲಿ ಏನ್ ತೋರಿಸ್ತಾ ಇದ್ದೀರಾ ಇವತ್ತು? ಈರುಳ್ಳಿ ಬೆಳ್ಳುಳ್ಳಿ ಏನಿಲ್ಲದೆ ವಾಂಗಿಬಾತ್ ಮಾಡಿ. ಬ್ರಾಹ್ಮಣರ ವಾಂಗಿಬಾತ್. ಓಕೆ, ಬ್ರಾಹ್ಮಣರ ವಾಂಗಿಬಾತ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಬ್ರಾಹ್ಮಣರ ವಾಂಗಿಬಾತ್ ಬೇಕಾಗುವ ಸಾಮಗ್ರಿಗಳು: ಜೀರಾ ಅಕ್ಕಿ, ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ, ಸಾಸಿವೆ, ಹುಣಸೆ ಹಣ್ಣು, ಟೊಮ್ಯಾಟೊ, ಬೆಲ್ಲ, ಗಸಗಸೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಒಣ ಕೊಬ್ಬರಿ ತುರಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಓಕೆ ಗಣೇಶ್ ಅವ್ರು ಏನ್ ಕೊಳ್ಳಿ ಮಾಡಕ್ ನಿಮ್ಗೆ? ಈಗ ಒಂದು ಮಸಾಲೆ ಹುರಿಬೇಕು, ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಬಿಸಿ ಎಲ್ಲ ಜೋರ? ಶ್ರಾವಣ ಮಾಸದಲ್ಲಿ ತುಂಬಾ ಬಿಸಿನಾ? ಸ್ವಲ್ಪ ಬಿಸಿ ಇದೆ. ಬಿಸಿ ಇದೆಲ್ಲ. ನಮಗೊಂದು ಇವು ಇಂಡಿಪೆಂಡೆಂಟ್ ಇದು ಒಂದು MLA ಒಂದು ಲಾಡುವ ಪ್ರೋಗ್ರಾಮ್ ಇತ್ತು. 1.5 ಲಕ್ಷ. 1.5 ಲಕ್ಷ ಲಾಡುವ? ಒಂದು 8 ದಿನ. ಎಲ್ಲಿಗೆ? ಏನ್ ಹಬ್ಬಕ್ಕೆ? ಅದು ಅವರ ಕ್ಷೇತ್ರ MLA ಕ್ಷೇತ್ರಕ್ಕೆ ಎಲ್ಲಾ ಸ್ಕೂಲ್ ಹುಡುಗರಿಗೆ ಲಾಡು ಇಂಡಿಪೆಂಡೆಂಟ್ ಗೆ. ಓ, ಆಗಸ್ಟ್ 15 ತಾರೀಕು ಮಾಡಿದ್ದೀವಿ ನೀವು? ಅಂದ್ರೆ ನಾವು ಒಂದು 8 ದಿನ ಮುಂಚೆ ಶುರು ಮಾಡಿದ್ವಿ. ದಿನಕ್ಕೆ ಎಷ್ಟು ಲಾಡು ಮಾಡ್ತಾ ಇದ್ವಿ? ದಿನಕ್ಕೆ ಒಂದು 10,000 12,000. ಎಷ್ಟು ಜನ? ಒಂದು 30 ಜನ ಡೈಲಿ. 30 ಜನ ಡೈಲಿ 10,000 ಲಾಡು. ಸ್ವಲ್ಪ ಹಿಂಗು ಫಸ್ಟ್. ಅದೇ ನಾವು ಪುಡಿ ಮಾಡ್ಕೊಳ್ತಾ ಇದೀವಿ ಫಸ್ಟ್, ಇಲ್ಲ ಡೈರೆಕ್ಟ್ ಆಗಿ ಪುಡಿ? ಅಲ್ಲ, ಅನ್ನ ಮಾಡಿ ಕಲ್ಸೋಂತದ ಅಥವಾ ರೈಸ್ ಮಾಡಿ ಒಳಗೆ ಕುಕ್ ಮಾಡೋದು? ಅಲ್ಲ, ಇದು ಒಳಗೆ ಹಾಕಿ ಒಂದೇ ಸರಿ ಮಾಡೋದು. ಓಕೆ ಓಕೆ. ರೈಸ್ ಮಾಡಿ ಕಲ್ಸಿ ಕೂಡ ಮಾಡ್ಬೋದು, ಬಟ್ ಯೂಶಲಿ ನೀವು ಹಿಂಗೆ ಮಾಡೋದಲ್ವಾ? ಮದುವೆ ಮನೆಗಳಲ್ಲಿ ನೀವು ಹಿಂಗ್ ಮಾಡ್ತೀರಾ, ಬ್ರಾಹ್ಮಣರ ಮದುವೆಗಳಲ್ಲಿ ಹಂಗೆ ಮಾಡಿ. ಡನ್. ಸ್ವಲ್ಪ ಹಿಂಗು ಫಸ್ಟೇ ಹಿಂಗ? ಫಸ್ಟ್ ಹಿಂಗಾಕಿ, ನೆಕ್ಸ್ಟ್ ಮೆಂತ್ಯ, ಎಣ್ಣೆ ಜಾಸ್ತಿ ಹಾಕ್ಬಾರ್ದು. ಎಣ್ಣೆ ಜಾಸ್ತಿ ಹಾಕಿದ್ರೆ ಮಸಾಲೆ ಎಣ್ಣೆಮಯ ಆಗುತ್ತೆ. ಓಕೆ. ಪೌಡರ್ ತರ ಆಗುತ್ತೆ. ಪೌಡರ್ ಆಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಏನೋ ನೀವು ಒಬ್ಬರೇ ಹೇಳ್ತಾ ಇರೋದು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ. ಮಸಾಲೆ ಹುರಿಯಾಗ ಎಣ್ಣೆ ಕಡಿಮೆ. ನಮ್ಮ ಮಕ್ಕಳಿಗೆ ಬರೋಗೆಲ್ಲ ಸ್ವಲ್ಪ ಎಣ್ಣೆ ಕಂಡ್ರೆ ಇಷ್ಟ ಜಾಸ್ತಿ. ಚಕ್ಕೆ ಹಾಕ್ತಾ ಇದ್ದೀನಿ. ಓಕೆ ಸರ್. 2 ಚಕ್ಕೆ, 2 ಲವಂಗ. ಓಹೋ. ನಮ್ಮ ಈ ಪ್ರಮಾಣಕ್ಕೆ ಒಂದೇ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ. ಓಹೋ. ಕಡಲೆ ಬೇಳೆ, ಉದ್ದಿನ ಬೇಳೆ. ಓಕೆ. ಅಂದ್ರೆ ವಿಶೇಷವಾಗಿ ನಾವು ಸಾಕಷ್ಟು ಸರಿ ವಾಂಗಿಬಾತ್ ಪುಡಿನ ತೋರಿಸಿದೀವಿ, ವಾಂಗಿಬಾತ್ ಮಾಡೋದು ತೋರಿಸ್ಕೊಂಡಿದೀವಿ, ಆಮೇಲೆ ವಾಂಗಿಬಾತನ್ನ ಅನ್ನ ಜೊತೆಗೆ ಕುಕ್ ಮಾಡೋದು ತೋರಿಸಿದ್ವಿ. ಇದು ಬ್ರಾಹ್ಮಣರ ವಿಶೇಷವಾದಂತಹ ವಾಂಗಿಬಾತ್. ಅದಕ್ಕೆ ಹೆಚ್ಚಿನವರೆಲ್ಲ ಬೇರೆ ಜನರಲ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಮಾಡಿ ಹಾಕ್ಬಿಡ್ತಾರೆ. ಈ ಬದನೆಕಾಯಿ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ. ನಮ್ಮ ವಿಶೇಷ ಅಂದ್ರೆ ಇದು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ ಅಷ್ಟೇ. ವ್ಯತ್ಯಾಸ ಅಷ್ಟೇ. ಸ್ವಲ್ಪ ಕೆಂಪಾದ್ಮೇಲೆ ಒಣಮೆಣಸಿನ್ಕಾಯಿ, ಧನಿಯಾ ಹಾಕ್ಬೇಕು. ಬರ್ತದೆ ಕ್ರಮ ಸ್ವಲ್ಪನೇ ಬರ್ತದೆ ಬ್ರಾಹ್ಮಣರ ಮನೆಯಿಂದ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಧನಿಯಾ. ಅಂದ್ರೆ ನಾವ್ ಹೇಳೋದು ಈ ತರ ಪುಡಿ ಮಾಡ್ಕೊಂಡೇ ನೀವು ಮಾಡ್ಬಿಟ್ರೆ ರುಚಿಯಾಗಿರುತ್ತಲ್ಲ ಸ್ವಲ್ಪ ಜಾಸ್ತಿ. ಹೌದು. ಗಸಗಸೆ ಹಾಕ್ತಾ ಇದ್ದೀನಿ. ಹಾಕಿ, ಗಸಗಸೆ. ಮಸಾಲೆ ಹುರಿಯುವಾಗ ಸ್ವಲ್ಪ ಕರಿಬೇವು. ಮತ್ತೆ ಮದುವೆಗಳೆಲ್ಲ ಶುರು ಆಯ್ತು. ಇನ್ನೇನು ಶ್ರಾವಣ ಭಾದ್ರಪದಲ್ಲೆಲ್ಲ ಅಪ್ ಟು ಇನ್ನ ಡಿಸೆಂಬರ್ ತನಕ ಮದುವೆಗಳು ಇದ್ದೇ ಇರ್ತದೆ. ಇನ್ನು ಆಮೇಲೆ ಪಕ್ಷ ಮಾಸ ಬಂತು. ಓಕೆ. ಅಲ್ಲಿ ಒಂದು 15 ದಿನ ರಜಾ. ಆವಾಗ ಎಷ್ಟು ಬೇಕಾದ್ ಮಾಡ್ಕೊಡ್ಬೋದು. ಓಕೆ. ಪಿತೃಪಕ್ಷದಲ್ಲಿ ಏನು ಇರಲ್ಲ. ಪಕ್ಷ ಮಾಸದಲ್ಲಿ ಏನು ಹದವಾಗಿ ಎಣ್ಣೆಯನ್ನು ಹಾಕಿ ಹುರಿಯತಕ್ಕಂಥದ್ದು. ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ಕಡಿಮೆ ಪ್ರಮಾಣದ ಎಣ್ಣೆಯನ್ನು ಹಾಕಿ ಹುರಿದಿರುವಂಥದ್ದೆಲ್ಲನೂ ಆಯ್ತಾ? ಇದು ಆಯ್ತು. ಕೊಬ್ಬರಿ ಹುರಿಬೇಕು ಸ್ವಲ್ಪ.
ಇದು ಮಿಕ್ಸಿ ಹಾಕಿ ಪುಡಿ ಮಾಡಬೇಕು. ಓಕೆ ಓಕೆ, ಸ್ವಲ್ಪ ಆರ್ಕೊಂಡ್ರೆ ಒಳ್ಳೇದಲ್ವಾ? ಆರ್ಬೇಕು, ಆರ್ಲೇ ಬೇಕದು. ಮಿಕ್ಸಿಗೆ ಇದಾಗುತ್ತೆ. ಒಣ ಕೊಬ್ಬರಿ, ಓಕೆ, ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಅರಶಿನ ಕೊಡ್ತೀನಿ. ಅರ್ಶಿನ ನಾನು ಕೊಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರ್ಶಿನ ಪುಡಿನ. ಅರಶಿನ ಪುಡಿ ಸಾಕ? ಇದು ಕೆಂಪಾಗ ಹುರ್ಕೋಬೇಕಾ? ಹೌದು, ಸ್ವಲ್ಪ ಕೆಂಪಾಗಬೇಕಾ ಇದು? ಹಾಂ, ಕೆಂಪಾಗಬೇಕು. ಸ್ವಲ್ಪ ಚೆನ್ನಾಗಿ ಗರಿ 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 ಆಗಬೇಕು ಇದು. ಓಕೆ ಓಕೆ. ಇದನ್ನು ಒಟ್ಟಿಗೆ ಹಾಕಿ ರುಬ್ಬೋದಾ? ಅಲ್ಲ, ಇದು ಸಪ್ರೇಟ್ ಪುಡಿ ಮಾಡಬೇಕು, ಅದು ಸಪ್ರೇಟ್ ಪುಡಿ ಮಾಡಬೇಕು. ಪುಡಿ ಮಾಡ್ಕೊಂಡು ನೈಸ್ ಆದಷ್ಟು ಈ ಮೆಣಸಿನ ಕಲರ್ ಬಿಟ್ಕೊಂಡ್ಬಿಡ್ತದೆ. ಹೌದು, ಕಲರ್ ಚೇಂಜ್ ಆಗ್ತದೆ. ಅಷ್ಟನ್ನಕ್ಕೆ ಅಷ್ಟು ಪುಡಿ ಬೇಕಾ? ಪುಡಿ ಬೇಡ, ನಮ್ಗೆ ಎಷ್ಟು ಬೇಕು ಅಷ್ಟು ಅಷ್ಟು ಹಾಕೋಬೋದಲ್ಲ? ಸ್ವಲ್ಪ ಇದಕ್ಕಿಂತ ಕಡಿಮೆ ಪುಡಿ ಮಾಡಿ ತೋರ್ಸಕ್ಕಾಗಲ್ಲ. ಸ್ವಲ್ಪ ಹುರಿದು ಎಲ್ಲ ಕಷ್ಟ ಅದಕ್ಕೆ ಅದೇ. ಹೌದು, ನೀವು ತೋರಿಸಿದ್ದೆ ಕಷ್ಟ ಅನ್ಕೊಳ್ತಾ ಇದ್ದೇನೆ. ಇಷ್ಟೇ ತೋರಿಸ್ತಾರಲ್ಲಪ್ಪ, ಹೆಂಗಪ್ಪ ಉರಿಯೋದು ಅನ್ಕೊಳ್ತಾ ಇದ್ದೆ. ಹೌದು, ಕೊಬ್ಬರಿ ಹುರಿಬೇಕು. ಹುಷಾರು, ಬಿಸಿ ಇರುತ್ತೆ. ಕುಕ್ಕರ್ ಇಟ್ಕೊಂಡ್ವಾ? ಹೌದು, ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಬ್ರಾಹ್ಮಣರ ಶೈಲಿಗಳಲ್ಲಿ ಅವ್ರು ಮಾಡ್ಕೊಳ್ಳುವಂತ ಪುಡಿ. ಎಣ್ಣೆ ಬಿಸಿ ಆಯಿತು. ಹೌದು ಸರ್. ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಹಿಂಗು. ಹಿಂಗ್ ಬೇಕಲ್ಲ? ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಈಗ ಗಣೇಶ್ ಅವರು ಮದುವೆಗೆಲ್ಲ ಹೋದ್ರೆ ಜನ ಕನ್ನಡಿತಾರಲ್ಲ, ಎಲ್ಲ ಬ್ರಾಹ್ಮಣರು ಖುಷಿಯಾಗಿರ್ತಾರೆ. ಚೌಲ್ಟ್ರಿಯಲ್ಲಿ ಡೈನಿಂಗ್ ಹಾಲಲ್ಲಿ ನಾನು ಸುತ್ತಾಗ್ತಾ ಇರ್ತಲ್ಲ, ಪಕ್ಕದವ್ರು ಹೇಳ್ತಾರೆ ಇವರು ಟಿವಿಯಲ್ಲಿ ಬರ್ತಾರೆ. ಹೌದು, ಬ್ರಾಹ್ಮಣರು ಅಡುಗೆ ಮಾಡ್ತಾರಲ್ಲ ಇವರೇ. ನಿಮ್ಮ ಕ್ಲೈಂಟ್ಗಳಿಗೆಲ್ಲ ಖುಷಿಯಾಗಿರ್ಬೋದು ಅಲ್ಲ? ಕ್ಯಾಪ್ಸಿಕಮ್ ಹಾಕಿ. ದಪ್ಪ ಮೆಣಸಿನಕಾಯಿ, ಜೊತೆಗೆ ಬಟಾಣಿ. ಓಹೋ, ಬಟಾಣಿ ಎಲ್ಲ ಹಾಕ್ತೀರಾ ನೀವು? ಇದು ಹಾಫ್ ಬಾಯ್ಲ್ ಆದಮೇಲೆ ಬದನೆಕಾಯಿ ಸ್ವಲ್ಪ ಹಾಕ್ಬೇಕು. ಓಕೆ. ಬದನೆಕಾಯಿ ತಡವಾಗಿ ಹಾಕೋದು ಯಾಕಂತೇಳಿ ಬದನೆಕಾಯಿ ಬೇಗ ಬೇಯಿಸಿ. ಮೊದಲೇ ಹಾಕಿದೆ ಇದರೊಟ್ಟಿಗೆ ಬೆಂದಿರಲ್ಲ, ಅದು ಬೆಂದ. ಓಕೆ, ಅದು ಬೇಗ ಬೇಯಿಸಿ. ಬಿಳಿ ಬದನೆಕಾಯಿ ಹಾಕಲ್ಲ ಕೆಲವರು? ಹಾಂ, ಬಿಳಿ ಬದನೆಕಾಯಿ. ಕೆಲವರು ಫಸ್ಟ್ ಬದನೆಕಾಯಿ ಹಾಕ್ಬಿಡ್ತಾರೆ. ಓಕೆ, ಅದು ಬೆಂದಿರುತ್ತೆ, ಇದು ಬೆಂದಿಲ್ಲ, ಕರಮ್ ಕರಮ್ ಅಂತ ಇರುತ್ತೆ. ತಪ್ಪು ವಿಧಾನ. ಇದು ಹಾಫ್ ಬಾಯ್ಲ್ ಆಯಿತು. ಓಕೆ, ಅದಾದಮೇಲೆ ಬದನೆಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. 2 ನಿಮಿಷ ಮುಚ್ಚಿಡ್ಬೇಕು. ಮುಚ್ಚುವ. ನೀರು ಹಾಕ್ತಾ ಇದೀವಾ? ನಾನು ನೀರು ಹಾಕ್ತಾ ಇದ್ದೀನಿ. ಎಷ್ಟು ಪ್ರಮಾಣದಷ್ಟು ನೀರು ಹಾಕ್ಬೇಕು? ಇದು ಒಂದಕ್ಕೆ 1.5 ಅಕ್ಕಿ ಮೇಲೆ ಡಿಪೆಂಡ್ ಆಗಿದೆ. ಓಕೆ. ಹಳೆ ಅಕ್ಕಿ ಚೆನ್ನಾಗಿದೆ ಅಂತ ಹೇಳಿದ್ರೆ 1ಕ್ಕೆ 2 ಹಿಡಿತೀವಿ. ಓಕೆ. ಇದು ನಮಗೆ ಗೊತ್ತಿಲ್ಲ, ಅಕ್ಕಿ ಗುಣ ನಮಗೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತೀರಾ, 1.25 ಹಾಕ್ಬೋದು. ಓಕೆ. ಇದು ಬಿಡಿ ಬಿಡಿ ಆಗುತ್ತಾ, ಮುದ್ದೆ ಆಗುತ್ತಾ? ಬಿಡಿ ಬಿಡಿ ಆಗುತ್ತೆ. ಬಿಡಿ ಬಿಡಿ ಆಗುತ್ತಾ? ಟೊಮೆಟೊ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀರಾ? ಹೌದು, ಟೊಮೆಟೊ ಬೇಯಬಾರ್ದು, ಅದರಲ್ಲಿ ಹೋಳು ಇರಬೇಕು, ಸುಮ್ಮನೆ ಬೇಯಿಂದಿರಬೇಕು, ಇದಾಗಲ್ಲ, ಮಡ್ಡಿ ಆಗಬಾರ್ದು. ಓಹೋ. ಓಕೆ, ಉಪ್ಪು ಹಾಕಿ. ಓಕೆ. ಹುಳಿಗೆ ಹುಣಸೆಹಣ್ಣು. ಹುಣಸೆ ರಸ ಅಂದರೆ ಫಸ್ಟು ಕಾಯಿ ತುರಿನಾ? ಹಾಂ, ಕೊಬ್ಬರಿ ಪುಡಿ. ಓಕೆ. ಕೊಬ್ಬರಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಯೆಲ್ಲೋ ಕಲರ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ. ಆಮೇಲೆ ಮಸಾಲೆ.
ಸ್ವಲ್ಪ ರುಚಿಗೆ ಬೆಲ್ಲ. ಕುದಿ ಬಂತು, ಅಕ್ಕಿ ಹಾಕ್ತಾ ಇದ್ದೀನಿ. ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅದರ 2 ಪ್ರಮಾಣದಷ್ಟು ನೀರು, ಅದು 1.5ರಿಂದ 2 ಪ್ರಮಾಣದಷ್ಟು ನೀರು. ಆರ್ಡಿನರಿ ಅಕ್ಕಿ ಹಾಕೋಬಹುದು. ವಾಂಗಿಬಾತ್ಗೆಲ್ಲ ಇದೇ ಬೇಕು ಅದೇ ಬೇಕು ಅಂತಿಲ್ಲ, ಏನಿಲ್ಲ. ಹೌದು, ಬಾಸ್ಮತಿನೇ ಬೇಕು ಆ ಥರ. ಜೀರಿಗೆ ಸಾಂಬಾರ್ ಬೇಕು ಅವೆಲ್ಲ ಏನಿಲ್ಲ. ಹಂಗೆ ನಾವು ಬಿಸಿ ಬಿಡುವ ತರ ಕಾಣ್ತಿದ್ಯಪ್ಪ ಇದು. ಅದು ಡ್ರೈ ಆಗುತ್ತಲ್ಲ ಈಗ. ಹೌದಲ್ಲ? ಆಯ್ತಾ ಮುಚ್ಚವಾ? ಎಷ್ಟು ನಿಮಿಷ ಬೇಕಲ್ಲ ಸಾಧಾರಣವಾಗಿ? ಸುಮಾರು ಒಂದು 3 ವಿಜಿಲ್. 3 ವಿಷಲ್ಲ. ಓಕೆ, ತೆಗೆದು ನೋಡೋಣ ಕುಕ್ಕರ್ನ. ಓ, ತಣ್ಣಗಾಗಿದೆಯಾ? ತೆಗಿವಾ. ಓ, ಫುಲ್ ಡ್ರೈ ಆಗಿದೆ. ಫುಲ್ ಡ್ರೈ ಆಗಿದೆಯಲ್ಲ. ಇದು ವಾಂಗಿಬಾತು. ವಾಂಗಿಬಾತ್, ಬ್ರಾಹ್ಮಣರ ವಾಂಗಿಬಾತ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಪದಾರ್ಥಗಳು ಸಾಕಷ್ಟುಗಳು ಇಲ್ಲದೆ ಮಾಡಿರುವ ವಾಂಗಿಬಾತ್. ಅದ್ಭುತ. ತುಪ್ಪ ಬೇರೆ ಹಾಕ್ಬೇಕಾ ವಾಂಗಿಬಾತ್ಗೆ? ಮೇಲೆ ತುಪ್ಪ ಹಾಕ್ಬೇಕು. ಮೇಲೆ ಸ್ವಲ್ಪ ತುಪ್ಪವಾ? ಓ, ವಾಂಗಿಬಾತ್ ರೆಡಿ ಇದೆ. ತುಂಬಾ ಅದ್ಭುತವಾದಂತಹ ವಾಂಗಿಬಾತ್. ಬ್ರಾಹ್ಮಣರ ಶೈಲಿಯ ವಾಂಗಿಬಾತನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಗಣೇಶ್ ಅವರು. ಏನ್ರಿ ಮುಳ್ಳಿರಿ, ನಾವು ಬರೋಷ್ಟೊಳಗೆ ಶುರು ಮಾಡ್ಬಿಟ್ಟಿದ್ದೀರಾ? ಇನ್ನೊಂದ್ಸರಿ ನೋಡ್ಕೋಬೇಕಾಗಿತ್ತಲ್ಲಪ್ಪ ಅಂತ ಅನ್ಕೋಬೇಡಿ. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ ಯಾವ ರೀತಿ ಈ ವಾಂಗಿಬಾತನ್ನ ಪ್ರಿಪೇರ್ ಮಾಡಿದ್ರು ನಮ್ಮ ಗಣೇಶ್ ಅವರು. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ. ಬ್ರಾಹ್ಮಣರ ವಾಂಗಿಬಾತ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಇಂಗು, ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರಿದು ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಗಸಗಸೆ, ಕರಿಬೇವು ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಒಣಕೊಬ್ಬರಿ ತುರಿ, ಅರಿಶಿನ ಹಾಕಿ ಹುರಿದು ಪುಡಿ ಮಾಡಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಸಾಸಿವೆ, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ, ಬದನೆಕಾಯಿ ಹಾಕಿ 2 ನಿಮಿಷ ಫ್ರೈ ಮಾಡಿ. ಇದಕ್ಕೆ 1/4 ಕಪ್ ನೀರು, ಟೊಮ್ಯಾಟೊ, ಉಪ್ಪು, ಹುಣಸೆ ರಸ, ಪುಡಿ ಮಾಡಿದ ಒಣ ಕೊಬ್ಬರಿ ತುರಿ, ಹುರಿದು ಪುಡಿ ಮಾಡಿದ ಮಸಾಲೆ, ಬೆಲ್ಲ ಹಾಕಿ ಕುದಿ ಬಂದ ನಂತರ 1 ಕಪ್ ಅಕ್ಕಿ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಕೊನೆಯಲ್ಲಿ ತುಪ್ಪ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಬ್ರಾಹ್ಮಣರ ಸ್ಪೆಷಲ್ ವಾಂಗಿಬಾತ್ ಸವಿಯಲು ಸಿದ್ಧ. ಓಕೆ, ಗಣೇಶ್ ಅವರೇ ಅದ್ಭುತವಾಗಿರುವಂತ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇವುಗಳನ್ನು ಉಪಯೋಗಿಸದೆ ವಾಂಗಿಬಾತ್ ಅನ್ನ ಮಾಡಿದರೆ ಬ್ರಾಹ್ಮಣರ ಶೈಲಿಯ ವಾಂಗಿಬಾತು. ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ ನೋಡಿ. ಪಚ್ಚಡಿ ಜೊತೆನೂ ಇದು ಮಾಡ್ಕೋಬಹುದು, ಚಟ್ನಿನೂ ಚೆನ್ನಾಗಿದೆ. ಸೌತೆಕಾಯಿ ಮೊಸರು ಪಚ್ಚಡಿ. ಓಕೆ, ಚೆನ್ನಾಗಿದೆ, ಖುಷಿ ಆಗುತ್ತೆ ಜನಕ್ಕೆ. ಯಾಕಂದ್ರೆ ಯಾವಾಗಲೂ ಯಾವ್ಯಾವ ತರ ಜನ ಇಷ್ಟಪಡ್ತಾರೋ ಅದನ್ನೇ ತೋರಿಸ್ಬೇಕು ನಾವು. ನಮ್ಗೆ ಇಷ್ಟಪಟ್ಟು ತೋರಿಸೋದಲ್ಲ. ಬಟ್ ಬೇಗ ಆಗುತ್ತಲ್ಲ ಇದು. ಹಾಂ, ಫಾಸ್ಟ್ ಆಗುತ್ತೆ. ಪೌಡರ್ ರೆಡಿ ಇದ್ರೆ ಇನ್ನು ಫಾಸ್ಟ್ ಆಗುತ್ತೆ, ಟೈಮೇ ಇಲ್ಲ. ಓಕೆ, ನಾವೇ ಪುಡಿ ಮಾಡಿ ಮಾಡ್ಕೊಂಡ್ರೆ ಅದರ ರುಚಿನೇ ಬೇರೆ ಅಲ್ಲ. ಈ ರೆಡಿ ಪುಡಿ ಸಿಗುತ್ತೆ, ವಾಂಗಿಬಾತ್ ಪುಡಿ ಅಂಗಡಿಯಲ್ಲ ಸಿಗುತ್ತಲ್ಲ, ಅದೇ ಪುಡಿ ಒಂದು ನಮ್ಗೆ ಬೇಕಾದಾಗ ಇದು ಬರೋದು. ಆಮೇಲೆ ಮಲ್ಲಿ ಒಂದು ಡಬ್ಬದಲ್ಲಿ ಮಾಡಿ ಇಟ್ಕೊಂಡಿರ್ತಾರೆ. ಹಾಕು ಹಾಕು ಹಾಕು, ನನ್ನ ಮಗಂದು 6 ತಿಂಗಳು ಹಾಕ್ತಾನೆ ಇರು, ರುಚಿನೇ ಕೆಟ್ಟೋಗಿರ್ತದ್ರು. ಅದು ಸ್ಮೆಲ್ ಹೋಗಿರ್ತದೆ, ಲೊಟ್ ಬಿದ್ದೋಗಿರ್ತದು. ಅದನ್ನ ಲಾಟ್ ಗಟ್ಟಲೆ ಮಾಡ್ತಾರೆ, ಒಂದು ರಾಶಿ ಮಾಡ್ತಾರೆ, ಪ್ಯಾಕೆಟ್ ಮಾಡ್ತಾರೆ. ಅದು ಇನ್ನೂ ವರ್ಷ ಏನ್ ಹಾಕ್ತಾರೆ, ಎಷ್ಟು ಕಡಿಮೆ ಹಾಕ್ತಾರೆ,
ಎಷ್ಟು ಜಾಸ್ತಿ ಆಗ್ತಾರೆ ಅದೆಲ್ಲ ಇರೋಲ್ಲ, ಒಟ್ಟಿಗೆ ಮಾಡಿಬಿಡ್ತಾರೆ. ಬಟ್ ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಆ ವಾಂಗಿ ಬಾತಿನ ಫ್ಲೇವರು ಯಾವ ರೀತಿ ಇರಬೇಕು. ವಾಂಗಿ ಬಾತ್ ಆಯ್ತು, ಪಡಪಡ ಅಂತ ಏನು ತೋರಿಸ್ತೀರಾ? ಪಟಾಪಟ್ ಈಗ ಮಿಕ್ಸ್ ವೆಜ್ ಕಾಯಿ ಸಾಸೆ ಕರಿ. ಏನದು ಪಲ್ಯನಾ? ಹಾಂ, ಪಲ್ಯ ಆಗುತ್ತರ ಡ್ರೈ 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 ಫುಲ್ ಡ್ರೈ ಅದು ಡ್ರೈ. ಓಕೆ, ರೆಡಿ ಮಾಡ್ಕೊಂಬನ್ನಿ, ಸ್ವಲ್ಪ ಖಾಲಿ ಮಾಡ್ತೀವಿ ನಾವು. ಸರಿ ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುರುಜಿ ಅವರು ಖ್ಯಾತ ಸಾಮಾನ್ಯ ತಜ್ಞರು, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರುಜಿ ಅವರೇ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರು, ಬನ್ನಿ. ಏನ್ ಗುರುಜಿ, ಏನೋ ಬ್ರೆಡ್ ತರ ತಂದ್ಬಿಟ್ಟಿದ್ದೀರಾ? ಏನದು ಬ್ರೆಡ್ಡಾ? ಏನೋ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಹಾಳಾಗಿ ಹೋಗೋದನ್ನ ತಪ್ಸಕ್ಕೆ ಹೇಳಿ ಗುರುಜಿ. ಉಪಾಯಗಳು ಬೇರೆ ಬೇರೆ ಮಾಡಬೇಕಾಗತ್ತೆ. ಹೇಳಿ ಗುರುಜಿ. ಸೊ ಇವತ್ತು ಚಪಾತಿ ಚಾಟ್. ಚಪಾತಿ ಚಾಟ್, ಎಣ್ಣೆ ಆಗಿರೋ ಚಪಾತಿ ಒಳಗೆ ಚಾಟ್ ಮಾಡಿ ಮಕ್ಳಿಗೆ ತಿಂತ ಪ್ರಯತ್ನ ನಮ್ದು. ಪ್ರಯತ್ನ ಏನಲ್ಲ, ಹೊಡಿತಾ ಇರ್ತಾರೆ, ಅದನ್ನೇ ಬಾರಿಸೋದು ಅಂತೀರಲ್ಲ, ಹೌದು, ಬಾರಿಸ್ತಾ ಇರ್ತಾರೆ. ಹಂಗಂತೀರ ಗುರುಜಿ? ಅಯ್ಯೋ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಓಕೆ ಗುರುಜಿ, ಏನೇನ್ ತಂದಿದ್ದೀರಿ ಹೇಳಿ ಗುರುಜಿ. ಚಪಾತಿ ಚಾಟ್ ಬೇಕಾಗುವ ಸಾಮಗ್ರಿಗಳು: ಚಪಾತಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಗರಂ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು. ಚಪಾತಿಗೆ ಎಣ್ಣೆ ಹಾಕಿಲ್ಲ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಏನ್ ಕೊಡ್ಲಿ ಇವನ್ನ? ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಬೇಕು. ಕೊಡಿ, ತುಂಬಾ ಡೀಪ್ ಆಗಿದೆ. ಗುರುಜಿ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಪಡ್ಕೊಳ್ತಾ ಇದಾರೆ. ಕೆಲವರಿಗೆ ಪ್ರಶ್ನೆ ಕೇಳಕ್ಕೆ ನಾಚಿಕೆ, ಕೆಲವರಿಗೆ ಉತ್ತರ ಹೇಳ್ಬಿಟ್ರೆ ಏನಾಗುತ್ತೋ ಅನ್ನೋ ಭಯ, ಕೆಲವರು ಇನ್ನೂ ಸಂಕೋಚ ಸ್ವಭಾವದವರು, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ನಮ್ಗೆ ಯಾಕಪ್ಪ ಅನ್ಕೊಂಡು ಸುಮ್ಮನಿರೋರೇ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮೊದಲು ಹಸಿ ಈರುಳ್ಳಿ. ಓಕೆ, ಹೌದು ನಿಜ. ಆದ್ರೂ ಹೇಳ್ಕೊಂಡ್ರೆ ನಾಚಿಕೆ ನೀನು ಅಂತ ಕೆಲವು ಜನಗಳಿದ್ರೆ ಪರಿಹಾರ ಸಿಕ್ಕರೆ ಸಾಕು ಅಂತ ಮತ್ತೆ ಕೆಲವರು ಬೇರೆಯವ್ರ ಮುಖಾಂತರ ಕೇಳಿಸುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನಿಜ. ಏನೋ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ನೀವು ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ. ಪ್ರಶ್ನೆಗಳಿಗೆ ನಾವು ಸಾಕಷ್ಟು ಉತ್ತರಗಳನ್ನ ಕೊಡ್ತಾ ಇದೀವಿ. ನಾವ್ ಹೇಳ್ತೀವಿ ಡೈರೆಕ್ಟ್ ಆಗಿ ನಂಬರ್ ಕೊಟ್ಬಿಡ್ತಾ ಇದೀವಿ. ಗುರೂಜಿ ಅವ್ರಿಗೆ ಕೇಳಿ ಅಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಈಗ ದೊಣ್ಣೆ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ. ಓಕೆ, ಎಷ್ಟು ಸಮಸ್ಯೆಗಳು ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಆ ಸಮಸ್ಯೆಯಿಂದ ಈಚೆ ಬರೋಷ್ರೊಳಗೆ ಜೀವನ ಮುಗ್ದೋಗುತ್ತೇನೋ ಅನ್ನೋ ಮಟ್ಟಿಗೆ ಸಮಸ್ಯೆಗಳು ಶುರು ಆಗುತ್ತೆ. ಸತ್ಯ ಸತ್ಯ ಅಲ್ವಾ ಗುರುಜಿ? ಸತ್ಯ. ಏನೋ ಓಡೋ ತನಕ ಕುದುರೆ ಅಷ್ಟೇನೆ, ನಿಂತು ಬಿಟ್ರೆ ಹೋಯ್ತು ಹೋಯ್ತು, ಹಾಳಾಗೋಯ್ತು. ಅಷ್ಟೇ ಅಷ್ಟೇ ಅಷ್ಟೇ, ಓಡೋ ತನಕ ಓಡ್ತಾ ಇರಿ. ಎಷ್ಟು ಎಫಿಷಿಯಂಟ್ ಪರ್ಸನ್ಗೆ ಒಂದು ಸಣ್ಣ ಮಾನಸಿಕ ತೊಂದರೆ ಬಂದ್ರೆ ಅವ್ನು ಕುಗ್ಗೋದ ಅಂತಲೇ ಲೆಕ್ಕ. ವೇಸ್ಟ್. ದೇಶಕ್ಕೆ ಒಬ್ಬ ಭಾರ. ದೇಶಕ್ಕೆ ಭಾರ ಹೋಗ್ಲಿ, ಮನೆಯವ್ರಿಗೆಲ್ಲ ಫಸ್ಟ್ ಭಾರ ಆಗ್ಬಿಡ್ತೀವಲ್ಲ. ಅಲ್ವೇ? ಅದು ಸರಿ, ಅದು ನ್ಯಾಚುರಲ್. ಪಾಪ ಫಸ್ಟ್ ಅವನೇ ಭಾರ, ಸಂಸಾರಕ್ಕೆ ಭಾರ, ನೆಕ್ಸ್ಟ್ ದೇಶಕ್ಕೆ ಭಾರ. ಕೆಲವು ಸಣ್ಣ ಸಣ್ಣ ಕಾಯಿಲೆಗಳು ಏನು ಅಂತಾನೆ ಗೊತ್ತಾಗಲ್ಲ, ಏನಕ್ಕೆ ಬಂತು, ಎಲ್ಲಿಗೆ ಹೋಯ್ತು. ಹೌದು, ನಿಜ. ಆದ್ರೆ ಆ ಅನುಭವಿಸೋನು ಗೊತ್ತು ಆ ನೋವೇನು ಅಂತ. ಬಹಳ ಹಿಂಸೆ, ಬಹಳ ಹಿಂಸೆ. ಎಣ್ಣೆ ಹಾಕದೆ ನಾವು ಈರುಳ್ಳಿನ ಮತ್ತೆ ದಪ್ಪ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ತಾ ಇದೀವಿ. ಕಲರ್ ಚೇಂಜ್ ಆಗ್ಬೇಕು ಗುರುಜಿ. ಅದು ಸ್ವಲ್ಪ ಹಸಿ ಹೋದ್ರೆ ಸಾಕು. ಓಕೆ. ಮಕ್ಕಳು ಓಡ್ತಾನೆ ಆ ಚಾಟ್ ಬೇಕು, ಈ ಚಾಟ್ ಬೇಕು, ಅದು ಬೇಕು, ಇದು ಬೇಕು, ಮ್ಯಾಗಿ ಬೇಕು, ಮತ್ತೊಂದು ಬೇಕು, ಶಾವಿಗೆ ಬೇಕು, ಏನೇನೋ ಕೇಳುತ್ತೆ. ನೂಡಲ್ಸು. ಹೌದು, ಎಲ್ಲ ಕೆಟ್ಟವು, ಅವೆಲ್ಲ ರೆಡಿಮೇಡ್ ಎಲ್ಲ ಕೆಟ್ಟದವು. ಆನ್ ದ ಅದರ್ ಹ್ಯಾಂಡ್ ಎಲ್ಲವನ್ನ ನೀವೇ ಸ್ವಚ್ಛವಾಗಿ ಹೀಗೆ ಮಾಡಿ ಮನೆಯಲ್ಲೇ ಕೊಟ್ಟಾಗ, ಟೊಮೆಟೊ ಹಾಕಿ ಕೊಟ್ಟಾಗ ಫಸ್ಟ್ ಕ್ಲಾಸ್ ಆಗಿರುತ್ತೆ ರುಚಿ. ಓಕೆ ಗುರುಜಿ, ಫ್ರೈ ಆಗಿದೆ. ಈಗ ಇದಕ್ಕೊಂದು 3/4 ಕಪ್ ಅಷ್ಟು ಗರಂ ಮಸಾಲ ಪುಡಿ ಹಾಕೋಣ. 3/4 ಕಪ್ ಅಷ್ಟಲ್ಲ ಗುರುಜಿ? ಸಾರಿ, 3/4 ಟೀ ಸ್ಪೂನ್, ಒಂದು 1/4 ಸ್ಪೂನ್, 1/4 ಟೀ ಸ್ಪೂನ್. ಸ್ವಲ್ಪ ಕರಿ ಉಪ್ಪು. ಕರಿ ಉಪ್ಪು ಪಾನಿಪುರಿಗೆಲ್ಲ ಹಾಕ್ತಾರಲ್ಲ ಅದೆಲ್ಲ. ಹೌದು. ಖಾರ ಸ್ವಲ್ಪ ಇಷ್ಟ ನನಗೆ ಗೊತ್ತು, ಹಾಕಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಣ. ಹಾಕಿ ಗುರುಜಿ. ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಶಾಪ ಹಾಕೋಬೇಡಿ. ಇಲ್ಲ, 1 ವರ್ಷದಿಂದ ತಿಂತದೀವಿ ಗುರುಜಿ, ಏನ್ ಶಾಪ ಹಾಕೋದು ಗುರುಜಿ? ಪಾಪ. ಆಮೇಲೆ ಸ್ವಲ್ಪ ಅರಶಿನ ಹಾಕೋಣ. ಅರ್ಶನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಈ ಮಿಶ್ರಣಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡ್ ಬಂದಿರುವಂತಹ ಚಪಾತಿ, ಅಫ್ಕೋರ್ಸ್ ಎಣ್ಣೆ ಇಲ್ಲ, ಓಕೆ, ಅದನ್ನು ಹಾಕಿ ನೀರ್ಗಿರಿ ಹಾಕಿಬಿಡೋ ಗುರುಜಿ. ಏನ್ ಬೇಡ, ಏನ್ ಬೇಡ. ಈಗೇನ ಇದು? ಓಕೆ, ಚಪಾತಿ ಚಾಟ್ ರೆಡಿ ಆಗಿದೆ. ಒಂದು 5 ನಿಮಿಷ ಬೇಕು. 5 ನಿಮಿಷ ಅದು
ಆ ಖಾರ ಉಪ್ಪಿನಲ್ಲಿ ತರಕಾರಿ ಜೊತೆಗೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಹೇಳಿ ನಿಮ್ಗೆ ನೂಡಲ್ ಬೇಕು ಅಥವಾ ಮತ್ತೊಂದು ಬೇಕು ಅನ್ನೋ ಚಪ್ಪಲವೇ ಇರೋಲ್ಲ. ಹಂಗಂತೀರಾ? ಪೂರ್ತಿ ಸ್ಯಾಟಿಸ್ಫೈ ಆಗುತ್ತೆ. ಓಕೆ. ಇನ್ಫ್ಯಾಕ್ಟ್ ನೀವು ಏನ್ ಮಾಡಿದಿರಂತ ಯಾರಿಗೂ ಹೇಳ್ದೆ ಸುಮ್ಮನೆ ಕೊಡ್ಬೇಕು ಮಾಡಿ ಕೊಟ್ಬಿಡಿ. ಹೌದು. ಏನಿದು ಅಂತ ಟಿವಿಲಿ ನೋಡ್ಲಿಲ್ವಾ ಹೊಸ ಬ್ರ್ಯಾಂಡ್ ಇದು ಗೊತ್ತಾ ಇಲ್ವಾ ನಿಂಗೆ ಅಂತ ಹೇಳ್ಬಿಟ್ಟು ಕೊಡಿ ನೋಡಿ. ಆಮೇಲೆ ಅದ್ರದ್ದು ಈ ಚಪಾತಿ ಗಿಪಾತಿ ಅಂತೆಲ್ಲ ಹೇಳ್ಬಿಟ್ರು ಅಷ್ಟೇ ಹಳೆ ಚಪಾತಿನ ಅಯ್ಯ ನನಗ್ ಬೇಡಪ್ಪ ಇದೆಲ್ಲ ಅಂತ. ಹೌದೌದು. ಓಕೆ ರೆಡಿ ಗುರುಜಿ. ಚಪಾತಿ ಚಾಟ್. ಚಪಾತಿ ಚಾಟನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕೈನಲ್ಲಿ ಬಾಲಕೃಷ್ಣ ಗುರೂಜಿಯವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಚಪಾತಿ ಚಾಟ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಟೊಮ್ಯಾಟೊ, ಗರಂ ಮಸಾಲ, ಬ್ಲಾಕ್ ಸಾಲ್ಟ್, ಅಚ್ಚ ಖಾರದ ಪುಡಿ, ಅರಿಶಿನ, ಕತ್ತರಿಸಿದ ಚಪಾತಿ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ. ಈಗ ಚಪಾತಿ ಚಾಟ್ ರೆಡಿ ಟು ಟೇಸ್ಟ್. ಓಕೆ ಗುರುಜಿ, ಟೇಸ್ಟ್ ಮಾಡಿ ನೋಡೋಣ. ಒಂದೇ ಒಂದು ವೇರಿಯೇಷನ್ ಮಾಡ್ಕೋಬಹುದು. ಹೇಳಿ ಗುರೂಜಿ, ಹೇಳಿ. ಕೆಲವರಿಗೆ ಡ್ರೈ ಇಷ್ಟ ಇರೋಲ್ಲ, ಓಕೆ, ಸ್ವಲ್ಪ ವೆಟ್ ಆಗಿರ್ಬೇಕು, ಗ್ರೇವಿ ಲೈಕ್ ಇರಬೇಕು ಅಂತ ಅನ್ಸುತ್ತೆ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಆವಾಗ ನಿಮಗೆ ಆ ವೆಟ್ ಇರುತ್ತೆ, ಆ ಫೀಲಿಂಗ್ ಆಫ್ ಗ್ರೇವಿ ಬರುತ್ತೆ, ಅದೊಂಥರ ಚೆನ್ನಾಗಿ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಏನು ಹಾಕ್ತೆ ಒಂದು ಚಾಟನ್ನ ಮಾಡಿದ್ದೀವಿ. ತಿನ್ನೋಕ್ಕೋಸ್ಕರ ಬದುಕ್ತಾ ಇಲ್ಲ, ಬದುಕೋಕ್ಕೋಸ್ಕರ ತಿಂತಾ ಇದೀವಿ. ಫಸ್ಟು ಫೀಲಿಂಗ್ ಇಲ್ಲಿಂದ ಬರಬೇಕು. ಓ ರುಚಿಯಾಗಿದೆ, ಚೆನ್ನಾಗಿದೆ ಅಂತ ಇಲ್ಲಿ ಸೆಟ್ ಆಯ್ತು ಅಂತ ಹೇಳಿದ್ರೆ ಈ ಮಾತನ್ನ ಇದು ಕೇಳುತ್ತೆ. ನನ್ನ ದೇಹಕ್ಕೆ ಇದು ಒಳ್ಳೆಯದು. ಎಸ್, ಮೊದಲು ಇದ್ರ ಮಾತನ್ನ ಇದು ಕೇಳುತ್ತೆ. ಇದ್ರ ಮಾತನ್ನ ನೀವು ತಗೊಂಡ್ರೆ ಕೆಲಸ ಕೆಡುತ್ತೆ. ಡಿಸೈಡ್ ನೀವು ಮಾಡಿ. ಆರೋಗ್ಯ ಬೇಕೋ ರುಚಿ ಬೇಕೋ ಡಿಸೈಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಹೇಗಿದೆ? ಚೆನ್ನಾಗಿದೆ. ಹೆಂಗಿದೆ ಅಂತ ಹೇಳಕ್ ಆಗ್ತಾ ಇಲ್ಲ. ತಿನ್ಬೋದು, ಏನು ಕೆಟ್ಟದಾಗೆಲ್ಲ ಏನಿಲ್ಲ. ಅಯ್ಯೋ ತಿನ್ನಕ್ಕಾಗಲ್ಲ, ಬೈಡಕ್ಕಾಗಲ್ಲ. ರೆಡಿಮೇಡ್ ನೂಡಲ್ಸ್, ಮಣ್ಣು ಮಸಿ ಏನೋ ನೋಡ್ತಿರಲ್ಲ, ಅಂತದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಹೇಗಿರುತ್ತೆ? ಇದು ಬೇರೆನೆ ಚೆನ್ನಾಗಿದೆ. ಹೊಸ ತರ ಶೈಲಿ ಆದ್ರಿಂದ ನಾವು ಅಡ್ಜಸ್ಟ್ ಆಗ್ಬೇಕಷ್ಟೇ. ಥ್ಯಾಂಕ್ ಯು ಗುರುಜಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿಯವರು ಯಾರನ್ನ ಕರೆಸ್ತಾ ಇದ್ದೀರಾ, ಯಾರ ಮನೆಯ ಕೈ ರುಚಿನ ತೋರಿಸ್ತಾ ಇದ್ದೀರಾ, ದಯವಿಟ್ಟು ಹೇಳಿ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ಜ್ಯೋತಿ ಪಾಟೀಲ್. ಜ್ಯೋತಿ ಪಾಟೀಲ್ ಅವರು ಎಲ್ಲಿಂದ ಬರ್ತಾ ಇರೋದು? ಸರ್, ನಮ್ದು ಕೋಡಿಹಳ್ಳಿ, ಬ್ಯಾಂಗ್ಳೂರು ಗಂಡನ್ ಮನೆ. ಓಕೆ. ನನ್ನ ತಾಯಿ ಮನೆ ಬಂದ್ಬಿಟ್ಟು ಉತ್ತರ ಕನ್ನಡ. ಎಲ್ಲಿ? ಸಿರ್ಸಿ ಬರುತ್ತೆ ಊರು. ಸಿರ್ಸಿನಲ್ಲಿನಾ? ಸಿರ್ಸಿನೇ. ಓಕೆ, ಸಿರ್ಸಿಯಿಂದ ಬಂದಿದ್ರು ಸಹ ಬೆಂಗಳೂರು ಅವ್ರು ಆಗ್ಬಿಟ್ಟಿದ್ದಾರೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2 years ಆಯ್ತು. ಓ, ಇನ್ನ ಹಂಗ್ರೆ ಸಿದ್ದಾಪುರದವರೇ ಇದ್ದೀರಾ ಬಿಡಿ. ಓಕೆ. ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ರು ಖಾಸಗಿ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರೆ, ಟೆಕ್ನಿಷಿಯನ್ ಅಂತ. ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದಾರೆ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾವು ಸರ್ ಇವತ್ತು ಬಿದ್ರು ಕಳಲು ವಡೆ ಅಂತ ಹೇಳಿ ಮಾಡ್ತಾ ಇದೀವಿ. ದೋಸೆ ಹೆಂಗಿದೆ? ಕಳಲು ಸ್ವಲ್ಪ ನೋಡೋಣ, ಕೊಡಿ ಇಲ್ಲಿ. ಓಹೋ, ಹಿಂಗೆ ಹಾಕ್ತೀರಾ? ಒಳಗೆಲ್ಲ ತಕೋಬೇಕಲ್ಲ ಇದನ್ನ? ಹಾ, ಇದು ಸಿಪ್ಪೆ ತೆಗಿಬೇಕು ಸರ್. ಕಳಲಿನ ವಡೆ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಬಿದಿರು ಕಳಲೆ ವಡೆ ಬೇಕಾಗುವ ಸಾಮಗ್ರಿಗಳು: ಬಿದಿರು ಕಳಲೆ, ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಕರಿಬೇವು, ಅಡುಗೆ ಸೋಡಾ, ಉಪ್ಪು, ಎಣ್ಣೆ. ಬಿದ್ರು ಕೊಚ್ಚಿ ತಂದಿದ್ದು. ಕೊಚ್ಚಿ ತರನೇ ಕಟ್ ಮಾಡ್ಕೊಂಡು ತಂದ್ಬಿಡ್ತೀರಾ? ಕಟ್ ಮಾಡ್ಕೊಂಡು ಅದನ್ನ ಬೇಯಿಸ್ಕೊಂಡು ತಂದಿದ್ದೀವಿ. ಯಾಕಂದ್ರೆ ಅದು ಡೈರೆಕ್ಟ್ ಆಗಿ ಇವತ್ತೇನೆ ಕಟ್ ಮಾಡಿ ಮಾಡಕ್ ಆಗಲ್ಲ. ಅದು 2 days ಬಿಫೋರೇ ಕಟ್ ಮಾಡ್ಬೇಕು. ಕಟ್ ಮಾಡಿ ಅದನ್ನ ನೀರಲ್ಲಿ ನೆನ್ಸಿಟ್ಬಿಟ್ಟು ನಂತರ ಅದು 2ನೇ ದಿವಸಕ್ಕೆ ಅಕ್ಕಿ ಗಂಜಿ ಇರುತ್ತಲ್ಲ ಅದ್ರಲ್ಲಿ ಬೇಯಿಸ್ಬೇಕು. ಯಾಕಂದ್ರೆ ಅದು ಘಾಟ್ ಜಾಸ್ತಿ ಇರೋದ್ರಿಂದ ಅದನ್ನ ಅಕ್ಕಿ ಗಂಜಿನಲ್ಲಿ ಬೇಯಿಸ್ಬಿಟ್ಟು ಅದನ್ನ ರಸ ಫುಲ್ ಹಿಂಡಿ ತೆಗೆದಾಗ ಮಾತ್ರ ಅದ್ರದ್ದು ಕಹಿ ಅಂಶ ಹೋಗುತ್ತೆ. ಕಹಿಯಾಗಿರುತ್ತೆ ಇದು? ಕಹಿ ಅಂದ್ರೆ ಅದು ಘಾಟ್ ಇರುತ್ತೆ. ಕಹಿ ಅಂದ್ರೆ ತಿನ್ನಕ್ಕೆ ಸ್ವಲ್ಪ ಕಷ್ಟ ಅವಾಗ ಹಸಿದಿದ್ದಾಗ. ಓಕೆ, ಬೇಜಾನ್ ಕೆಲಸ ಇದೆ ಇದಕ್ಕೆ. ಓಕೆ, ಶುರು ಮಾಡುವ. ಶುರು ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ ನಾನು ಇವಾಗ? ಸದ್ಯಕ್ಕೆ ನನಗೆ ಮಿಕ್ಸಿ ತಗೊಳ್ಳಿ. ಫಸ್ಟ್ ಏನೇನ್ ಬೇಕು ಹಾಕೊಳ್ಳಿ. ಏನದು? ಅಕ್ಕಿನಾ? ಇದು ಅಕ್ಕಿ ಸರ್. ಅಕ್ಕಿ, ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆನ ಮೊದಲು ನಾವು ನೆನ್ಸಿಡೋಕಿನ ಪೂರ್ವದಲ್ಲಿ ಸ್ವಲ್ಪ ಹುರಿಬೇಕು. ಹುರಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಸಿದ್ ಹಾಕೋದಕ್ಕಿನ್ನ. ಇವಾಗ ಏನದು ಹುರಿದು? ಹಾ, ಸ್ವಲ್ಪ ಹುರಿದಿರೋದು ಇದೆಲ್ಲ.
ಹುರಿದು ನೆನ್ಸಿಡ್ಬೇಕು 8 ಗಂಟೆಗಳ ಕಾಲ ನೆನೆಬೇಕು. ಇದಂದ್ರೆ 4 ಅವರ್ಸ್ 4 ಅವರ್ಸ್ ನೆಂದ್ರೆ ಸಾಕಾಗುತ್ತೆ. ಬಟ್ ಇದು ಅಕ್ಕಿ ನೆನೆಕ್ಕೆ ಸ್ವಲ್ಪ ಟೈಮ್ ಬೇಕು. ಅಂದ್ರೆ ಈ ವಡೆ ನೀವೇನಾದ್ರೂ ನಾಳೆ ತಿನ್ಬೇಕು ಅಂದ್ರೆ ನೆನ್ನೆಯಿಂದನೇ ಪ್ರಿಪರೇಷನ್ ಮಾಡಿರ್ಬೇಕು, ಆವಾಗಲೇ ವಡೆ ಆಗೋದು ಅನ್ಕೊಂಡಿದೀನಿ. ಏನಂತೀರಾ ಜ್ಯೋತಿ ಪಾಟೀಲ್ ರೇ? ಕರೆಕ್ಟ್ ಸರ್. ಓಕೆ, ಹಾಕಿ. ಇವಾಗ ಅರ್ಧ ಕಪ್ಪು ಹಾಕ್ತೀನಿ ಸರ್ ನಾನು. ಹಾಕಿ 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 ಹಾಕಿ. ಅರ್ಧ ಕಪ್ಪು ಹುರಿದು ನೆನ್ಸಿರುವಂತ ಅಕ್ಕಿ, ಸೇಮ್ ಅರ್ಧ ಕಪ್ಪು ಉದ್ದಿನ ಬೇಳೆ. ಇದು ನೆನ್ಸ್ಕೊಂಡಿರುವಂತದ್ದು. ಇದು ಮಾತ್ರ ಕಡಲೆಬೇಳೆ, ಅಕ್ಕಿ ಮತ್ತು ಉದ್ದಿನ ಬೇಳೆ ಸೇಮ್ ಪ್ರಮಾಣದಲ್ಲಿ ಇರಬೇಕು. 1 ಬೌಲ್ ಇದು ತಗೊಂಡ್ರೆ ಅದು 1 ಬೌಲ್. ಇದು ಮಾತ್ರ ಹಾಫ್ ಕಡಲೆಬೇಳೆ. ಇದಕ್ಕೆ ನಾವೊಂದು 4-5 ಪೀಸು ಹಸಿ ಶುಂಠಿಯನ್ನ ಹಾಕ್ತೀನಿ. ಶುಂಠಿನ ಹಾಕ್ತಿದ್ದೀರಾ? ಓಕೆ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4 ಮೆಣಸಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಓಕೆ ಓಕೆ. ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕೋತಿದ್ದೀರಾ? ಸ್ವಲ್ಪ ಜೀರಿಗೆ. ಓಕೆ, ಜ್ಯೋತಿ ಪಾಟೀಲ್ ಅವರ ಎಷ್ಟು ಜನ ಮಕ್ಕಳು? ನಮಗೆ ಒಬ್ಬನೇ ಗಂಡ್ಮಗ. ಇವಾಗ್ಲಾ? ಎಷ್ಟು ವರ್ಷ ಗಂಡ್ಮಗನಿಗೆ? 9 ಮಂತ್ಸ್ ಆಯ್ತು. ಈಗ 9 ಮಂತ್ಸಾ? ಓಕೆ ಓಕೆ. ಎಣ್ಣೆ ಇಟ್ಕೋಬೇಕಾ? ಹಾ ಸರ್. ಸೊ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಂತರ ರುಬ್ಬಿಟ್ಟಾಯ್ತು, ನಂತರ ಅದಕ್ಕೆ ಏನಾಗ್ತಾ ಇದ್ದೀರಾ? ರುಬ್ಬಿಟ್ಟಿದ್ದಾಯ್ತು ಸರ್. ಇವಾಗ ಸ್ವಲ್ಪ ಸೋಡಾ ಹಾಕ್ಬೇಕು, 1 ಚಿಟಿಕೆ ಹಾಕಿ. ಸಿರ್ಸಿಲಿ ಯಾರು ಇದ್ದಾರೆ? ಅಮ್ಮ ಇದ್ದಾರೆ. ಅಮ್ಮ, ತಂಗಿ ಏನ್ ಮಾಡ್ತಾರೆ? ತಮ್ಮ ಇದ್ದಾರೆ, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ ಬಾಷ್ ಕಂಪನಿಯಲ್ಲಿ. ಒಂದು ಬೌಲ್ ತಗೋಬೇಕು ಮಾಡೋಕ್ಕಿಂತ ಮುಂಚೆ. ಆ ಬೌಲ್ಗೆ ಸ್ವಲ್ಪನೇ ನೀರು ಹಾಕೋಬೇಕು. ಏನಕ್ಕೆ ನೀರು? ತಟ್ಟಿಂಗ್ ಹಾಕ್ಲಿಕ್ಕಾ? ಹಾ, ತಟ್ಟಿ ಹಾಕ್ಲಿಕ್ಕೆ. ಮದುವೆಗೆ ಎಷ್ಟು ವರ್ಷ ಆಯ್ತು ನಿಮ್ಗೆ? 2 years ಆಯ್ತು ಸರ್. ಅದಕ್ಕಿಂತ ಮೊದಲು ಸಿರ್ಸಿಲೇ ಇದ್ದಿದ್ದ? ಹಾ ಸರ್. ಸಿರ್ಸಿಲಿ ಕೇಬಲ್ ಸಿರ್ಸಿನಲ್ಲಿ ಅಂದ್ರೆ ನಾನು ಧಾರವಾಡದಲ್ಲೇ ನನ್ನ ಸ್ಟಡೀಸ್ ಎಲ್ಲ ಮುಗಿಸಿರೋದು. ಜಾಬ್ ಕೂಡ ಅಲ್ಲೇ ಮಾಡ್ತಾ ಇದ್ದೆ. ಎಲ್ಲಿ? ಧಾರವಾಡದಲ್ಲಿ. ಈ ಕೆಲಸ ಬಿಟ್ರಾ? ಬಿಟ್ಟಿದ್ದೇನೆ. ಮತ್ತೆ ಬೆಂಗಳೂರು ಸೇರಲ್ವಾ ಕೆಲಸಕ್ಕೆ? ಬೆಂಗಳೂರಲ್ಲಿ ಅವರು ಅಲ್ಲಿಂದಾನೆ ಇಲ್ಲಿ HDFC ಬ್ಯಾಂಕ್ ಅಲ್ಲಿ ಮಾಡ್ತಾ ಇದ್ದೆ ಸರ್. ಅಲ್ಲಿಂದಾನೆ ಇಂದ್ರಾನಗರ ಬ್ರಾಂಚ್ ಗೆ ರೆಫರ್ ಮಾಡಿದ್ರು. ಬಟ್ ನಮ್ಮ ಹಸ್ಬೆಂಡ್ ಸದ್ಯಕ್ಕೆ ಕೆಲಸ ಮಾಡೋದು ಬೇಡ, ನಾನು ಒಬ್ಬನೇ ದುಡಿತಾ ಇರೋದೇ ಸಿಕ್ಕಾಪಟ್ಟೆ ಇದೆ, ಇರೋ ಒಂದ್ ಮಗುಗೋಸ್ಕರ ಯಾಕೆ ಇಬ್ರು ದುಡಿಬೇಕು ಅಂತ ಹೇಳಿದ್ರ? ಸದ್ಯಕ್ಕೆ ಇವಾಗ ಬೇಡ, ಸ್ವಲ್ಪ ದಿವಸ ಆರಾಮಿರೋ ಆಮೇಲೆ ಮಾಡಿ ಅಂತ ಹೇಳಿ. ಅವ್ರು ಹೇಳೋದು ಒಂಥರ ಕರೆಕ್ಟೇನೆ, ಆರಾಮಾಗಿರಿ, ಕೆಲಸ ಮಾಡೋದಿದ್ದೇ ಇರುತ್ತೆ. ಸರ್ ಇದು ಬಟ್ಟೆ, ಕಾಟನ್ ಬಟ್ಟೆ. ಓಕೆ. ಕಾಟನ್ ಬಟ್ಟೆ ಸುತ್ಬಿಟ್ಟು ಒಂದು ಬೌಲ್ಗೆ ಅಥವಾ ಒಂದು ಗ್ಲಾಸ್ಗೆ ಮೇಲೆ ಹೀಗೆ ಹಾಕೋಬೇಕು. ಹಾಕ್ಬಿಟ್ಟು ಇದನ್ನ ಟೈಟ್ ಆಗಿ ಕಟ್ಕೋಬೇಕು. ಕಟ್ಕೊಳ್ಳಿ. ಈಗ ಕಟ್ಟಿ ಆದ ನಂತರ ಓಕೆ ಹೇಳಿ ಏನು ಬೇಕು ಹೇಳಿ. ಸ್ವಲ್ಪ ಎಣ್ಣೆ ಕಾಯ್ದಿದ್ಯಾ ಸ್ವಲ್ಪ ನೋಡ್ಬೇಕು. ಹೀಗೆ ಕೈ ಇಟ್ಬಿಟ್ಟು ನೋಡ್ಬಿಡಿ. ಓಕೆ ಸರ್. ಅಲ್ಲ ಇದನ್ನ ಯಾವ ಮಿಕ್ಸ್ ಮಾಡ್ತೀರಾ? ಇದಕ್ಕೆ ಮಿಕ್ಸ್ ಮಾಡಬೇಕು ಸರ್. ಹಾ, ಮತ್ತೆ ಹಾಕ್ತಾ ಇದ್ದೀರಾ? ಇಲ್ಲ, ಅದು ಇನ್ನ ಇದಾಗಬೇಕು, ಮಿಕ್ಸ್ ಆಗಬೇಕು ಚೆನ್ನಾಗಿ. ಓಕೆ. ಅದು ಮರ್ತಾಗ್ತಿದ್ರಿ ಇವತ್ತು ನೀವು. ಕಡೆ ಒಂದ್ ದಾರಿ ತೋರಿಸ್ತಾ ಇದ್ರಿ ನಮ್ಗೆ. ಇಲ್ಲ ಸರ್, ಕಳಲೆನ ಫಸ್ಟ್ ನೆನೆಸಿ ಬೇಯಿಸಿ ಅದನ್ನ ಗಂಜಿನಲ್ಲಿ ಬೇಯಿಸಿ ತೊಳೆದು ತಂದಿರೋಂಥದ್ದು. ತಂದು ಹಿಂಡಿ ತಂದಿರೋಂಥದ್ದು. ಹಿಂಡಿ ತಂದಿರೋಂಥ ಹಿಂಡಿ ತರ ಅದು ನೀರು ಅದ್ರ ಒಳಗಿಂದೆಲ್ಲ ಬಸಿಬೇಕು ಚೆನ್ನಾಗಿ. ಸ್ವಲ್ಪ ಡ್ರೈ. ಕಲರ್ ಹಿಂಗ್ಬಿಡಿಯಲ್ಲ, ಏನು ಕಲರ್ ಇಲ್ಲ. ಕಲರ್ ಇದು ಬೇಯಿಸಿದ್ರೆ ಕೆಂಪು ಕಲರ್ ಬಂದೇ ಬರುತ್ತೆ ಸರ್. ಓಕೆ, ಅದು ನಮ್ಗೆ ಗೊತ್ತಿಲ್ಲ. ಅದೇ ಇದ್ರ ವಿಶೇಷ. ಓಕೆ ಓಕೆ ಓಕೆ. ಚಿಕ್ಕ ಬಿದ್ರದ್ದು. ಹೆಬ್ಬಿದ್ರೆ ಏನಿದೆ ಸರ್, ಅದು ಯೆಲ್ಲೋ ಕಲರ್ ಬರುತ್ತೆ ಬೇಯಿಸಿದ್ರೆ. ಓಹೋ, ಯೆಲ್ಲೋ ಕಲರ್ ಬರುತ್ತೆ. ನೀವ್ ಯಜಮಾನ್ರಿಗೆ ಮಾಡ್ಕೊಟ್ಟಿದ್ದೀರಾ ಇದನ್ನ? ಹಾ ಸರ್. ತಿಂದಿದಾರ ಪಾಪ ಅವರು? ತಿಂದಿದ್ದಾರೆ. ಏನಂದ್ರು ಅವರು? ತಿಂದು ಟೇಸ್ಟ್ ನೋಡ್ಬಿಟ್ಟೇನೆ ಒಗ್ಗರಣೆ ಡಬ್ಬಿಗೆ ಮಾಡಬಹುದು ನೀವು ಅಂತ ಅವ್ರು ಸರ್ಟಿಫಿಕೇಟ್ ಕೊಟ್ರಾ? ಒಳ್ಳೆ ಕೆಲಸ ಆಯ್ತು. ಏನ್ ನಿಮ್ ಯಜಮಾನ್ ಹೆಸರು? ಗಂಗಾಧರ್ ಅಂತ. ಗಂಗಾಧರ್, ನಮಸ್ಕಾರ ರೀ. ಏನ್ರಿ ಇದು ಬಿದ್ರಿಂದೆಲ್ಲಾನು ವಡೆ ಚೆನ್ನಾಗಿರುತ್ತಾ? ಓಕೆ ಓಕೆ ಓಕೆ.
ಸರ್ ಇದು ಸ್ಮ್ಯಾಶ್ ಮಾಡಿ ಆದ್ಮೇಲೆ ಆಯ್ತು. ಸ್ವಲ್ಪ ರುಬ್ಕೋಬೇಕು. ಜ್ಯೋತಿ ಪಾಟೀಲ್ರು ವೆಜಿಟೇರಿಯನ್ ಅವರಾ? ಹಾ ಸರ್. ಯಜಮಾನ್ರು ಅವರು ಇಷ್ಟೇ ಇಲ್ವಲ್ಲ, ಹಂಗೆ ಕಾಣ್ತಲ್ವಲ್ಲ ಅವರು? ಇಷ್ಟೇನೆ ಮನೇಲಿ ಮಾತ್ರ ಇರ್ಬೇಕು ಅವರು. ಕಡಲೆ ಬೇಳೆ, ಉದ್ದಿನ ಬೇಳೆ, ಅಕ್ಕಿನ ಹಾಕಿ ರುಬ್ಕೊಂಡು ಅದಕ್ಕೆ ಈ ಬಿದಿರು ಕಡಲೆನ ಹಾಕಿ ರುಬ್ಕೊಂಡಿದ್ದಾರೆ. ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಮೆಂತ್ಯವನ್ನು ಹಾಕಿ ರುಬ್ಕೊಂಡಿದ್ದಾರೆ. ಕರಿಬೇವನ್ನು ಸೇರಿಸ್ಕೊಂಡಿದ್ದೀವಿ. ಈಗ ಒಂದು ಅದಕ್ಕೆ ಬಂದಿದೆ. ಇವಾಗ ಏನಿಲ್ಲ, ತಟ್ತಾ ಇರೋದು, ಹಾಕ್ತಾ ಇರೋದು, ನಾವು ಬಾರಿಸ್ಕೊಳ್ತಾ ಇರೋದು. ಹಾಕಿ ಮೇಡಮ್. ಸರ್ ಇವಾಗ ಫುಲ್ ರೆಡಿ ಆಗಿದೆ ಇದು. ಓಕೆ. ಹೀಗೆ ಹಿಟ್ಟು ತಗೊಂಡ್ಬಿಟ್ಟು ಹೌದು, ಹೀಗೆ ರೌಂಡ್ ಆಗಿ ತಿಕ್ಬೇಕು ಫಸ್ಟ್. ಆಯ್ತು. ಆಮೇಲೆ ಅದನ್ನ ಜಸ್ಟ್ ಹಿಂಗೆ ಅಗಲ ಮಾಡ್ಬೇಕು. ಆಯ್ತು. ಅಗಲ ಮಾಡ್ಬಿಟ್ಟು ಕಾದ ಎಣ್ಣೆನಲ್ಲಿ ನಿಧಾನವಾಗಿ ಬಿಡ್ಬೇಕು. ಬಿಡಿ ಬಿಡಿ. ಸಖತ್ ಐಡಿಯಾ ಮಾಡ್ಕೊಂಡ್ಬಿಟ್ಟಿದ್ದೀರಾ ಏನೋ ನೀವು. ನಿಧಾನಕ್ಕೆ ಬಿಡಿ. ಮಗು ಸಣ್ಣದಿನ್ನ. ಇದು ಈಸಿ ಅಲ್ಲ ಇದು? ಹಾ ಸರ್. ಕೈಗೆ ಅಂಟ್ಕೊಳ್ಳಲ್ಲ. ಅಂಟ್ಕೊಳ್ಳುತ್ತೆ ಕೈಯಲ್ಲಿ. ಹೌದೌದು, ಹೊಸ ವಿಧಾನ ನೋಡ್ಕೊಳ್ಳಿ. ಒಳ್ಳೆ ಟೆಕ್ನಿಕ್ ಇದೆ ಇದ್ರೊಳಗಡೆ. ಏನಾದ್ರು ವಸ್ತು ಕಲಿಯುವಂತಿದ್ರೆ ಕಲ್ತ್ಕೋಬಹುದು. ನೀವು ತಟ್ತೀರಾ ಹಿಂಗ ಹಾಕಿ, ಅದು ಹಿಂಗ್ ಬರಲ್ಲ, ಹಿಂಗ್ ಬರಲ್ಲ, ಕೈ ಬೆಟ್ಟೆಲ್ಲ ಬೀಳ್ತಾ ಇರುತ್ತೆ. ಹೊಸದು ಚೆನ್ನಾಗಿದೆ ಇದು. ನಿಮ್ಮ ಮಗನ ಹೆಸರು ಇಟ್ಟಿದ್ದೀರಾ? ಚಂದನ್ ಬಾದೋಡ್ಗಿ ಅಂತ. ಬಾದೋಡ್ಗಿ ತಾಯಿ ಮನೆದು ಬಂದ್ಬಿಟ್ಟು ಪಾಟೀಲ್. ಪಾಟೀಲ್. ಯಜಮಾನ್ರ ಕಡೆದು ಬಾದೋಡ್ಗಿನ? ಬಾದೋಡ್ಗಿ. ಯಾವ ಕಡೆಯವರು ಅವರು? ಅವರು ಇದು ಬಾದಾಮಿ. ಬಾದಾಮಿಯವರಾ? ಓಕೆ. ಮಗುನ್ ಯಾರು ನೋಡ್ಕೊಳ್ತಾರೆ ಪಾಟೀಲ್ರೆ? ನಾನ್ ನೋಡ್ಕೋತೀನಿ ಸರ್ ಮನೇಲಿ ಇದ್ದಾಗ. ಇವಾಗ ಜೊತೆಗೆ ನಾನು ಅಡ್ಗೆ ಮಾಡುವಾಗ ನನ್ನ ಅತ್ತೆ ಮಾವ ನೋಡ್ಕೋತಾರೆ. ಅತ್ತೆ ಮಾವನ್ ಜೊತೆಗೆ ಇದ್ದಾರಾ? ಜೊತೆಗೆ ಇದ್ದಾರೆ. ಓಹೋ, ಅದಕ್ಕೆಲ್ಲ ಟ್ರೈನಿಂಗ್ ಅತ್ತೆ ಮಾವನ್ ಕೊಡ್ತಾ ಇದ್ದೀರಾ ನೀವು? ಟ್ರೈನಿಂಗ್ ಏನಿಲ್ಲ ಸರ್, ಅವ್ರ ಹತ್ರನೇ ನಾವ್ ತಗೋಬೇಕು. ಅಷ್ಟು ಅನುಭವ ಇದೆ ಅವರಿಗೆ. ಹೌದೇನೋ? ಅವ್ರು ಕರ್ಕೊಂಡ್ ಬಂದಿದ್ದೀರಾ ಇವತ್ತು ಪ್ರೋಗ್ರಾಮ್ಗೆ? ಇಲ್ಲ ಇಲ್ಲ ಸರ್, ಅವ್ರು ಬರ್ಲಿಲ್ಲ. ಏನಂತ ಹೇಳಿದ್ರು? ಏನ್ ಮಾಡ್ತೀರಾ ಅಂತ ಕೇಳಿದ್ರಾ ನಿಮ್ಮ ಅತ್ತೆ ಮಾವ ನಿಮ್ಗೆ? ಕೇಳಿದ್ರು ಸರ್. ಅವರಿಗೆ ಮನೆಯಲ್ಲಿ ಕೂಡ ಮಾಡಿ ಕೊಟ್ಟಿದ್ದೇನೆ ಇವಾಗ 1 ವಾರದ ಹಿಂದೆ. ಓಕೆ 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 ಓಕೆ. ಇವಾಗ ಬಿದಿರು ಕಳಲು ವಡ ರೆಡಿ ಆಗಿದೆ. ನೀವು ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಜ್ಯೋತಿ ಪಾಟೀಲ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೊಂದು ವಡೆ ಮಾಡಿ ನಮ್ ಕೈಲಿ ಕೊಟ್ಬಿಟ್ಟಿದ್ದಾರೆ. ಮುರಳಿಯವರೇ, ತಿನ್ ನೋಡಿ, ಸಖತ್ತಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು, ಇದೆಲ್ಲೂ ಸಿಕ್ಕಲ್ಲ. ಇದು ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ಅಡಿಗೆ ಅಂತ ತೋರಿಸಿದ್ದಾರೆ. ಏನೋ ಇದನ್ನ ಯಾವ ರೀತಿ ಮಾಡಿದ್ರು ಜ್ಯೋತಿ ಪಾಟೀಲ್ರು ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ. ಬಿದಿರು ಕಡಲೆ ವಡೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಉದ್ದಿನ ಬೇಳೆ, ಕಡಲೆಬೇಳೆ, ಶುಂಠಿ, ಕರಿಬೇವು, ಹಸಿರು ಮೆಣಸಿನಕಾಯಿ, ಉಪ್ಪು, ಜೀರಿಗೆ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಚಿಟಿಕೆ ಅಡುಗೆ ಸೋಡಾ ಸೇರಿಸಿ ಚೆನ್ನಾಗಿ ಕಲಸಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿದ ಬೇಯಿಸಿದ ಕಡಲೆ ಹಾಕಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ. ಈ ಮಿಶ್ರಣವನ್ನು ಉಂಡೆಗಳನ್ನಾಗಿ ಮಾಡಿ ಒದ್ದೆ ಬಟ್ಟೆಯ ಮೇಲೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಬಿದಿರು ಕಡಲೆ ವಡೆ ಸವಿಯಲು ಸಿದ್ಧ. ಒಳ್ಳೆ ಒಂದು ಏನಿದು ಕಳಲೆಯ ವಡೆ, ಬಿದಿರು ಕಳಲೆ ವಡ ಮಾಡ್ಕೊಟ್ಟಿದ್ದೀರಾ. ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ಬಟ್ ಇದಕ್ಕೇನು ಸೈಡ್ಸ್ ಏನ್ ಬೇಕಾಗಲ್ಲ, ಹಂಗೆ ತಿನ್ಬೋದಾ? ಸೈಡ್ ಚಟ್ನಿ ಜೊತೆ ತಿನ್ಬೋದು ಸರ್, ಕೊಬ್ಬರಿ ಚಟ್ನಿ. ಓಕೆ. ಇನ್ನು ಸ್ಪೈಸಿ ತಿನ್ನೋರು ಸ್ವಲ್ಪ ಖಾರ ಚಟ್ನಿ ಜೊತೆ ತಿಂತಾರೆ. ಮಕ್ಕಳಿಗೆಲ್ಲ ನಾವು ಟೊಮೆಟೊ ಸಾಸ್ ಇರುತ್ತಲ್ಲ ಅದ್ರ ಜೊತೆ ಕೊಡ್ತೀವಿ. ಅವರು ಸ್ಪೈಸಿ ಜಾಸ್ತಿ ಲೈಕ್ ಮಾಡಲ್ಲ. ಓಕೆ, ನೀವು ಚೆನ್ನಾಗಿರ್ಬೋದು ಅನ್ಕೊಂಡಿದೀನಿ. ಟೇಸ್ಟ್ ಮಾಡೇ ಬೇಡ ಅಂತೀರಾ? ಮಾಡಿ ಸರ್, ಟೇಸ್ಟ್ ಮಾಡಿ ನೋಡಿ, ಹೇಳಿ, ತಿಂದು ನೋಡಿ. ಅಕ್ಕಿ ಉದ್ದಿನ ಬೇಳೆ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿದೆ. ನಾನು ಅನ್ಕೊಂಡಿದ್ದೆ ಗಟ್ಟಿ ಇರ್ತೇನೋ ಅನ್ಕೊಂಡಿದ್ದೆ. ಗಟ್ಟಿ ಇಲ್ಲ, ಕ್ರಿಸ್ಪಿ ಆಗಿದೆ. ಒಳ್ಳೆ ವಡಾರಿ. ಈ ದಿನ ಮಾಡಿದ ವಡಕ್ಕೂವೆ ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಧನ್ಯವಾದ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 1944ನೇ ಇಸ್ವಿಯಲ್ಲಿ ಓಪನ್ ಆದಂತ ಮುಳಿಯಾ ಜ್ಯುವೆಲರ್ಸ್, ಮುಳಿಯಾ ಕೇಶವ ಭಟ್ಟ ಅಂಡ್ ಸನ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮುಳಿಯಾ ಕೇಶವ ಭಟ್ಟ ಅಂಡ್ ಸನ್ಸ್ ಅವರು ಗೋಣಿಕೊಪ್ಪ, ಪುತ್ತೂರು, ಮಡಿಕೇರಿಗಳೆಲ್ಲ ಇವ್ರ ಶಾಪ್ಗಳಿದೆ. ಸಾಂಪ್ರದಾಯಿಕ ಶೈಲಿಯ ಕರಿಮಣಿಗಳು ಮತ್ತು ಸಾಂಪ್ರದಾಯಿಕ ಶೈಲಿಯ ಕೊಡಗಿನ ಮತ್ತು ಮಂಗಳೂರಿನ ಎಲ್ಲಾ ರೀತಿಯ ಹಗುರವಾದ ಆಭರಣಗಳಿಗೆ ಒಮ್ಮೆ ಭೇಟಿ ಕೊಡಿ ಮುಳಿಯಾ ಜ್ಯುವೆಲರ್ಸ್ ಅವರು. ಜೊತೆಗೆ ಇವರು ಬೆಂಗಳೂರಿನಲ್ಲಿ ಮಣಿಪಾಲ್ ಸೆಂಟರ್, ಡಿಕಲ್ಸನ್ ರಸ್ತೆಯಲ್ಲೂ ಕೂಡ ಇವರ ಶೋರೂಮ್ ಇದೆ. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು 1000 ರೂಪಾಯಿಗಳ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಬೆಳ್ಳಿಯ
ಟೊಮೆಟೋನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು Thank you so much. ಥ್ಯಾಂಕ್ ಯು. ಮತ್ತೆ ಬರ್ತಾ ಇದ್ದಾರೆ ಗಣೇಶ್ ಅವರು. ಗಣೇಶ ಬನ್ನಿ ಸರ್. ನಮಸ್ಕಾರ. ಏನ್ ಮಾಡ್ತಾ ಇದೀರಾ? ಹವಲ್ ಏನೋ ಹೇಳ್ಬಿಟ್ಟು ಹೋದ್ರಿ. ಇವತ್ತು ಮಿಕ್ಸ್ ವೆಜ್ ಕಾಯಿ ಸಾಸಿವೆ ಪಲ್ಯ. ಈ ಕಾಯಿ ಸಾಸಿವೆ ಪಲ್ಯ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಿಕ್ಸ್ಡ್ ವೆಜ್ ಕಾಯಿ ಸಾಸಿವೆ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಹುರುಳಿಕಾಯಿ, ಕ್ಯಾರೆಟ್, ನವಿಲುಕೋಸು, ಎಲೆಕೋಸು, ಹುಣಸೆ ಹಣ್ಣು, ಅರಿಶಿನ, ಸಾಸಿವೆ, ಜೀರಿಗೆ, ಬೆಲ್ಲ, ಒಣಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಇಷ್ಟಿದ್ರೆ ಗಟ್ಟಿ ತರಕಾರಿಗಳನ್ನ ಹಾಕಿ ಮಾಡುವಂತ ಪಲ್ಯ. ಬ್ರಾಹ್ಮಣರ ಭಾಷೆಯೋ ಭಾಷೆ. ಗಟ್ಟಿ ತರಕಾರಿಗಳನ್ನ ಹಾಕಿ ಮಾಡುವಂತ ಪಲ್ಯ. ಓಕೆ, ರೆಡಿ. ಏನ್ ಕೊಂಡಿವಿ ಮಾಡಕ್ ನಿಮ್ಗೆ? ಈಗ ಮಿಕ್ಸಿ ಮಾಡ್ಬೇಕು. ಸ್ವಲ್ಪ ಸಾಸಿವೆ, ಆಯ್ತು, ಸ್ವಲ್ಪ ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ ಹಾಕಿ ಆರಾಮಾಗಿ ಹಾಕಿ. ಸಾಕ? ನಂತರ ತೆಂಗಿನಕಾಯಿ, ಆಮೇಲೆ ತೆಂಗಿನಕಾಯಿ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ. ಹೌದು. ಬೆಲ್ಲ ಬೇಕಾ? ಬೆಲ್ಲ. ಓಕೆ, ಓಕೆ. ರುಚಿಗೆ ತಕ್ಕಷ್ಟು ಬೆಲ್ಲ. ಕರಿಬೇವು ಅದಕ್ಕೆ ಹಾಕ್ತೀರಾ? ಹೌದು, ಇದಕ್ಕೆ ಹಾಕು. ಕರಿಬೇವು, ಓಕೆ. ಏನ್ ಕೊಳ್ಳಿವಿ ನೆಕ್ಸ್ಟ್? ಪಾನ್ ರೆಡಿ. ಎಣ್ಣೆ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾಯಿ ಸಾಸಿವೆ ಪಲ್ಯ, ಕಾಯಿ ಸಾಸಿವೆ ಗ್ರೇವಿ ಏನ್ ಬೇಕಾದ್ರೆ ಅನ್ಕೋಬಹುದು. ಸಾಸಿವೆ ಸ್ವಲ್ಪ ಆಗ್ತದೆ. ಓಕೆ. ಕರಿಬೇವು, ಅಂದ್ರೆ ಸಾಸಿವೆ ನಾವು ರುಬ್ಕೊಂಡಕ್ಕೂ ಹಾಕೊಂಡಿದೀವಿ, ಇಲ್ಲಿ ಒಗ್ಗರಣೆಗೆ ಎರಡಕ್ಕೂ ಬೇಕಲ್ಲ. ಇದು ಒಗ್ಗರಣೆ ಸ್ಮೆಲ್ಲೇ ಫ್ಲೇವರೇ ಬೇರೆ. ರುಬ್ಬಿದಾಗ ಬರೋ ಹಸಿ ವಾಸನೆ ರುಬ್ಬಿದ ಸ್ಮೆಲ್ಲೇ ಬೇರೆ ಅಲ್ಲ. ಸಾಸ್ ಒಗ್ಗರಣೆ ಆಗಿದೆ. ಆಯ್ತು. ಈಗ ನವಿಲುಕೋಸು ಹಾಕ್ತೀನಿ. ನವಿಲುಕೋಸು ಇದು? ಹೌದು. ನವಿಲುಕೋಸು, ಕ್ಯಾರೆಟ್. ಓಹೋ, ಇದೇನು ಜಾಸ್ತಿ ಬೆಂದ್ರೆ ಕರಗುತ್ತೆ ಅಂತೇನು ಇದಿಲ್ಲ, ಹಂಗೆ ಇರ್ತದೆ, ಏನೂ ಆಗಲ್ಲ. ಒಟ್ಟಿಗೆ ಹಾಕ್ಬೋದು ಬೇಕಾದ್ರೆ. ಹೌದೌದು. ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ಬೋದು. ಓಕೆ, ಎಲ್ಲ ಸಮ ಪ್ರಮಾಣದ ಗಟ್ಟಿಗೆ ತರಕಾರಿಗಳು. ಹೌದು. ಹುರುಳಿಕಾಯಿ, ಕ್ಯಾರೆಟ್, ಗಡ್ಡೆಕೋಸು, ಕ್ಯಾಬೇಜ್, ಕೋಸು. ಕೆಲವರು ಎಲೆಕೋಸು ಹಾಕಲ್ಲ ಅಲ್ಲ? ಕೆಲವರು ಇಲ್ಲವೇ ಇಲ್ಲ ಅಂತ ಇಲ್ಲ, ಆಗುದೇ ಇಲ್ಲ ಅಂತ ಏನಿಲ್ಲ. ಹೌದಲ್ಲ? ಸ್ವಲ್ಪ ಮುಚ್ಚಿಡ. ಮುಚ್ಚಿ. ಇದು ಹಾಫ್ ಬಾಯ್ಲ್ ಆಗಿದೆ. ಓಕೆ. ಹಾಫ್ ಬಾಯ್ಲ್ ಆದ ಕೂಡಲಿಕ್ಕೆ ಉಪ್ಪು, ಕಾಯಿ ಸಾಸಿವೆ ಪಲ್ಯ, ಕಾಯಿ ಸಾಸಿವೆ ಕರಿ ಏನ್ ಬೇಕಾದ್ರೆ ಅನ್ಕೋಬಹುದು. ಇದು ಬ್ರಾಹ್ಮಣರ ಶೈಲಿಯ ಒಂದು ಪಲ್ಯ ಅಥವಾ ಸಾಗು ತರ ಅನ್ಕೋಬಹುದು. ಅದೇ ಸಾಗು ತರ ಇರಲ್ಲ. ಸಾಗು ಅಲ್ಲ, ಇದು ಡ್ರೈ ಆಗಿರುತ್ತೆ. ಇದು ಡ್ರೈ. ಇದು ಕಾಯಿ ಸಾಸಿವೆ ಪಲ್ಯ. ಇದು ಹುಣಸೆ ಹಣ್ಣು ಹಾಕ್ಬೇಕಾ? ಹುಣಸೆ ಹಣ್ಣು ಹಾಕಿದ್ರೆ ಹಾಫ್ ಬಾಯ್ಲ್ ಆದಕ್ಕೆ ಹುಣಸೆ ಹಣ್ಣು ಹಾಕಿದ್ರೆ ಎಳ್ಕೊಂಡ್ಬಿಡುತ್ತೆ. ಓಕೆ. ಓಕೆ. ಸ್ವಲ್ಪ ಅರಶಿನ ಹಾಕ್ಬೇಕಾ? ಎವರೆಸ್ಟ್ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಖಾರದ ಪುಡಿ ಏನ್ ಬೇಡವಾ? ಖಾರ ಪುಡಿ ಇಲ್ಲ, ನಮ್ದು ಇದೆ ಖಾರ ಪುಡಿ. ರೆಡಿ. ಮಸಾಲೆ, ಅದೇ ಮಸಾಲೆ. ಓಕೆ. ಇದು ಬೆಂದಿದೆ. ಓಕೆ, ಬೆಂದಾಗಿದೆ. ಇಷ್ಟ ಆಗೋಯ್ತಲ್ಲ, ಎಷ್ಟೊಂದು ತರಕಾರಿ ಹಾಕಿದ್ದು. ಈಗ ಮಸಾಲೆ, ಕಾಯಿ ಸಾಸಿವೆ ಇದು ಮಸಾಲೆ ಹಾಕ್ತಾ ಇದೆ. ಹಾಕಿ. ಡ್ರೈ ಮಸಾಲ ಅಲ್ಲ ಇದು? ಇದು ಡ್ರೈ ಮಸಾಲೆ. ಓಹೋ, ನೋಡಿದೀವಿ ಈ ತರ ಮಸಾಲ ನೋಡಿದೀವಿ. ಎಸ್. ಇದು ಎಲ್ಲರೂ ಮಾಡಲ್ಲ, ಕೆಲಸ ಜಾಸ್ತಿ ಅಂತನಾ? ಜಾಸ್ತಿ ಇದು ಸುಲಭನಾ? ಹೌದು. ಕೆಲವರಿಗೆ ಪ್ರಚಾರ ಇಲ್ಲ, ಹಂಗಾಗಿ ಇದಕ್ಕ ಹೇಗಿರ್ತೋ ಗೊತ್ತಿದ್ರೆ ಮಾತ್ರ ಗೊತ್ತಿರ್ತದೆ. ಬೇಡಪ್ಪ, ಹೊಸದೆಲ್ಲ ನೀವು ಪ್ರಯತ್ನ ಪಡಬೇಡ, ಇದನ್ನೇ ಮಾಡು ಅಂತಾರೆ. ಅಲ್ವಾ? ಕಾಯಿ ಸಾಸಿವೆ ನೀವು ಪೂರಿ ಮಾಡಿದ್ರೆ ಪೂರಿಗೂ ಉಪಯೋಗ ಮಾಡ್ಬೋದು. ಹೌದು. ಅನ್ನ ಕಲ್ಸ್ಬೋದು. ಹೌದು. ಚಪಾತಿಗೂ ತಿನ್ಬೋದು. ಹೌದು. ಯಾವ್ದು ಬೇಕಾ ಇದು ಮಾಡ್ಕೊ. ತಿಳಿ ಸಾರು ಪಕ್ಕದಲ್ಲಿ ಹಾಕೊಂಡು ಬಾರಿಸ್ಕೋಬಹುದು. ಪಲ್ಯ, ಕಾಯಿ ಸಾಸಿವೆ ಪಲ್ಯ. ಓಕೆ, ಕಾಯಿ ಸಾಸಿವೆ ಪಲ್ಯ ತುಂಬಾ ಚೆನ್ನಾಗಿದೆ ಅನ್ಕೊಳ್ತಾ ಇದ್ದೀನಿ. ಒಳ್ಳೊಳ್ಳೆ ಪಲ್ಯಗಳನ್ನು ಸಹ ತೋರಿಸ್ಬೇಕಾಗುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತರಕಾರಿಗಳು. ಇದನ್ನ ನಮ್ಮ ಗಣೇಶ್ ಅವರು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮಿಕ್ಸ್ಡ್ ವೆಜ್ ಕಾಯಿ ಸಾಸಿವೆ ಪಲ್ಯ ಮಾಡುವ ವಿಧಾನ:
ಒಂದು ಮಿಕ್ಸಿ ಜಾರಿಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಬೆಲ್ಲ, ಕರಿಬೇವು, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಇದಕ್ಕೆ ನವಿಲುಕೋಸು, ಕ್ಯಾರೆಟ್, ಹುರುಳಿಕಾಯಿ, ಎಲೆಕೋಸು ಹಾಕಿ ಅರ್ಧ ಬೇಯಿಸಿ ಉಪ್ಪು, ಹುಣಸೆ ರಸ, ಅರಿಶಿನ, ರುಬ್ಬಿಕೊಂಡ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ. ಈಗ ಮಿಕ್ಸ್ಡ್ ವೆಜ್ ಕಾಯಿ ಸಾಸಿವೆ ಪಲ್ಯ ಸವಿಯಲು ಸಿದ್ಧ. ಓಕೆ ಗಣೇಶ್ ರಾವ್, ಕಾಯಿ ಸಾಸಿವೆ ಪಲ್ಯ ಕಾಯಿ ಸಾಸಿವೆ ಪಲ್ಯ ಚೆನ್ನಾಗಿದೆ. ರೆಡಿ. ಟೇಸ್ಟ್ ಮಾಡೋಣ. ಮಾಡಿ. ಒಂಥರ ಚೆನ್ನಾಗಿದೆ. ಪಲ್ಯ ಹುಣಸೆ ಹಣ್ಣಿನ ಹುಳಿ, ಒಂಥರ ಹಳೆ ಪಲ್ಯ ತಿನ್ನಂಗೆ. ಹೌದು, ಇದು ಹಳೆ ಕಾಲದ ಪಲ್ಯನೇ ಇದು. ಅಲ್ಲ ಈಗ ಯಾರು ಲೈಕ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಕಾಯಿ ಸೌತೆ ಒಳಕಲ್ಲು ಅಂದ್ರೆ ಹಿಂಗೆ, ಅದು ಒಂಥರ ಹಳೇದೆ, ಹಳೆ ಸಿಸ್ಟಮೇ ಆಗುತ್ತೆ. ಇದು ಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ತಿಂತಾರೆ. ಖಾರ ಇಲ್ಲ. ಖಾರ ಇಲ್ಲ. ಇದು ಅನ್ನ ಜೊತೆ ಕಲಸಿಬಿಟ್ಟು ಅಂಬೋದು. ಅಂತೂ ನೀವು ಬಂದು ಬ್ರಾಹ್ಮಣರ ಹಳೆ ಅಡಿಗೆಲ್ಲ ತೋರಿಸ್ಕೊಡ್ತಾ ಇದ್ದೀರಾ. ಹಾಂ ರೀ. ಥ್ಯಾಂಕ್ ಯು ಗಣೇಶ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈ ರುಚಿನ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ